ಗಂಡ ಹೆಂಡತಿ ಮಧ್ಯೆ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಇನ್ನೊಬ್ಬರನ್ನ ಬಯಸ್ತಾರೆ. ಸೊ ಯಾವ ಕಾರಣಕ್ಕೆ ಬಯಸ್ತಾರೆ, ಏನು ಪ್ರಾಬ್ಲಮ್ ಆಗಿರುತ್ತೆ ಅವ್ರ ಮಧ್ಯ, ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ಗೆ ಫಾಲೋ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳಿ. ಸೊ ಮೊದಲನೇ ಪಾಯಿಂಟ್ ನೋಡೋಣ. ಸೊ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಅವರಲ್ಲಿ ಈ ಒಂದು ಸರಿಯಾದ ತಿಳುವಳಿಕೆ ಇಲ್ಲದಿರೋ ಕಾರಣಕ್ಕೆ ಬೇರೆ ಒಂದು ವ್ಯಕ್ತಿನ ಬಯಸಲಿಕ್ಕೆ ಇಷ್ಟಪಡ್ತಾರೆ. ಮೊದಲನೇ ಪಾಯಿಂಟ್, ಈ ಒಂದು ಕಾರಣಕ್ಕೂ ಅವರು ಇಷ್ಟಪಡ್ತಿರ್ಬೋದು ಬೇರೆಯವ್ರನ್ನ. ಏನು ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಇರಲ್ಲ, ಹೆಣ್ಣಿನ ಬಗ್ಗೆ ಆಗಲಿ ಅಥವಾ ಗಂಡಿನ ಬಗ್ಗೆ ಆಗಲಿ ಅಥವಾ ಸಂಬಂಧದ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋ ಕಾರಣಕ್ಕೆ ಅವರು ಬೇರೆ ಒಬ್ಬ ವ್ಯಕ್ತಿನ ಬಯಸಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಭಾವನೆಗಳಿಗೆ ಸ್ಪಂದನೆ ಸಿಗದ ಕಾರಣ. ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ಅವರದೇ ಆದ ಒಂದು ಭಾವನೆ ಇರುತ್ತೆ, ಆ ಭಾವನೆಗಳಿಗೆ ಸ್ಪಂದನೆ ಮಾಡಬೇಕು. ಭಾವನೆಗಳನ್ನು ಗಂಡಾದಂಥವನಿಗೆ ಹೆಣ್ಣು ಸ್ಪಂದನೆ ಮಾಡಬೇಕು, ಹೆಣ್ಣಾದಂಥವಳಿಗೆ ಗಂಡು ಕೂಡ ಸ್ಪಂದನೆ ಮಾಡಬೇಕು. ಏನು ಭಾವನೆ ಅವ್ರ ಬಾಯಿಂದ ಹೇಳ್ತಾರೆ ತಿಳ್ಕೊಂಡ ಮೇಲೆ ಅದರ ಪ್ರಕಾರವಾಗಿ ನಡ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿರ್ತೀರ. ಇಲ್ಲ ಅಂದರೆ ಅವರ ಭಾವನೆಗೆ ಸ್ಪಂದನೆ ಕೊಟ್ಟಿಲ್ಲ ಅಂದರೆ ಬೇರೆ ವ್ಯಕ್ತಿಗಳಿಗೆ ಬಯಸ್ತಾರೆ. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ದೈಹಿಕ ಸುಖ ಸಿಗದ ಕಾರಣ ಅಂತ ಹೇಳ್ತೀವಿ ನಾವು. ಅಂದರೆ ಇದು ಓಪನ್ ಆಗಿ ಮಾತಾಡ್ತಿದ್ದೀನಿ. ಆಲ್ಮೋಸ್ಟ್ 90% ಯಾರೂ ಇರಲ್ಲ, ಬಟ್ ಎಲ್ಲೋ ಒಂದು ಕಡೆ 5 to 10% ಪೀಪಲ್ಸ್ ಇದ್ದಾರೆ, ಗಂಡಾಗಲಿ ಹೆಣ್ಣಾಗಲಿ, ಅವರಿಗೆ ಸೆಕ್ಸ್ವಲಿ ಆ ಥರದೊಂದು ಏನಂತ ಹೇಳಿದರೆ ಸುಖ ಸಿಗದೇ ಇದ್ದಾಗ ಅಂತ ಏನು ಹೇಳ್ತೀವಿ, ಅಥವಾ ಅವ್ರಿಗೆ ಸ್ಪಂದನೆ ಮಾಡದೇ ಇದ್ದಾಗ ಸೊ ಬೇರೆ ಒಬ್ಬ ವ್ಯಕ್ತಿನ ನೋಡುವಂಥ ಸಾಧ್ಯತೆ ಅಥವಾ ಬಯಸುವಂಥ ಸಾಧ್ಯತೆ 100% ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋಣ. ಕೆಲವರಿಗೆ ನೋಡಿ ಎಲ್ಲ ಥರದ ಸ್ಯಾಟಿಸ್ಫೈಡ್ ಇರುತ್ತೆ, ಎಲ್ಲ ಥರದ ಪ್ರೀತಿ ಸಿಗ್ತಾ ಇರುತ್ತೆ, ಆದರೂ ಕೂಡ ಇನ್ನೊಬ್ಬ ವ್ಯಕ್ತಿನ ಬಯಸ್ತಾರೆ. ಸೊ ಇವರಿಗೆ ಏನು ಹೇಳ್ಬೋದು, ಚಟಕ್ಕೋಸ್ಕರ ಸಂಬಂಧ ಬೆಳೆಸುವಂಥ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಈ ಥರದ ವ್ಯಕ್ತಿಗಳು ಇರ್ತಾರೆ, ಚಟಕ್ಕೋಸ್ಕರ ಸಂಬಂಧನ ಕೂಡ ಬೆಳೆಸ್ತಾ ಇರ್ಬೋದು. ಈ 4 ಪಾಯಿಂಟ್ಸ್ಗಳನ್ನು ಮೇಜರ್ ಹೇಳ್ತೀವಿ ನಾವು, ಇದ್ರ ಮೇಲೇ ಒಂದು ಮ್ಯಾಕ್ಸಿಮಮ್ ಈ 4 ಪಾಯಿಂಟ್ಗಳನ್ನು ಮೇಜರಾಗಿ ಸೊ ನೆನಪಲ್ಲಿ ಇಟ್ಕೊಂಡು ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡಿ. ಆ್ಯಂಡ್ ಈ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಒಂದು ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.